ಹಳ್ಳಿಯಾಳ ಗ್ರಾಮದಲ್ಲಿ ಮಹಿಳಾ ದಿನಾಚರಣೆಯ ಸಂಭ್ರಮ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹಳ್ಳಿಯಾಳ ಗ್ರಾಮದ ಶ್ರೀ ಬಸವೇಶ್ವರ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು, ಶಿಕ್ಷಕರು, ಗ್ರಾಮಸ್ಥರು ಭಾಗವಹಿಸಿ ಮಹಿಳೆಯರ ಸಾಧನೆ ಮತ್ತು ಸಮಾಜದಲ್ಲಿ ಅವರ ಮಹತ್ವದ ಕುರಿತು ಗೌರವ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಯರು ಮತ್ತು ಶಿಕ್ಷಕರು ಮಹಿಳಾ ದಿನಾಚರಣೆಯ ಮಹತ್ವವನ್ನು ವಿವರಿಸಿ ಮಹಿಳೆಯರು ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆಂದು ತಿಳಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಮಹಿಳೆಯರು ಶಿಕ್ಷಣ, ರಾಜಕೀಯ, ವಿಜ್ಞಾನ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದ್ದಾರೆಂದು ಹೇಳಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿನಿಯರು ಭಾಷಣ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಹಿಳಾ ಶಕ್ತಿ, ಮಹಿಳೆಯರ ಹಕ್ಕು ಮತ್ತು ಸಮಾನತೆ ಕುರಿತು ವಿದ್ಯಾರ್ಥಿನಿಯರು ಮನಮಿಡಿಯುವ ಕಾರ್ಯಕ್ರಮ ಪ್ರದರ್ಶನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಮಾತನಾಡಿ, ಮಹಿಳೆಯರಿಗೆ ಶಿಕ್ಷಣ ಮತ್ತು ಸ್ವಾವಲಂಬನೆ ಅತ್ಯಂತ ಅಗತ್ಯ. ಮಹಿಳೆಯರು ಸಶಕ್ತರಾದರೆ ಕುಟುಂಬ ಮತ್ತು ಸಮಾಜವು ಬಲವಾಗುತ್ತದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿನಿಯರು ಉತ್ತಮ ಶಿಕ್ಷಣ ಪಡೆದು ಮುಂದಿನ ದಿನಗಳಲ್ಲಿ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ನೀಡಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಲಾಯಿತು. ಈ ಮೂಲಕ ಹಳ್ಳಿಯಾಳ ಗ್ರಾಮದ ಶ್ರೀ ಬಸವೇಶ್ವರ ಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಜರುಗಿತು. ಶಾಲೆ ಕರೆದಂತೆ ವಿದ್ಯಾರ್ಥಿಗಳು ಹೇಳಿದ್ರು. ಅದೇ ರೀತಿಯಾಗಿ ಒಂದು ಹೆಣ್ಣು ಕಲಿತಂತ ಹೆಣ್ಣು ಮನೆ ಇದ್ದಪ್ಪ ಅಂದ್ರೆ ಆ ಮನೆ ಸಾಕಷ್ಟು ಸೌಲಭ್ಯ ಆಗಿರ್ತೈತಿ, ಸಿಸ್ಟಮೆಟಿಕ್ ಇರ್ತೈತಿ. ಆ ಹುಡುಗರು ವಿದ್ಯಾಭ್ಯಾಸ ಇರ್ಬೋದು, ಇತರೆ ರಂಗಗಳಿರ್ಬೋದು, 10 ಹಲವಾರು ರಂಗಗಳಲ್ಲಿ ಆ ಮಹಿಳೆ ತನ್ನ ಕುಟುಂಬವನ್ನು ಮೇಲೆ ಗೆದ್ದುತ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈಗ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಒಣಗಿ ಒಬ್ಬ ಆಗಿರ್ಬೋದು, ಜಾನ್ಸಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಹಾಗೂ ಈಗ ಪ್ರಸ್ತುತ ರೀತಿಯಲ್ಲಿ ನಮ್ಮಲ್ಲಿ ನಮ್ಮ ರಾಷ್ಟ್ರಪತಿಯಾದಂಥ ಮರ್ಮೋರು, ದ್ರೌಪದಿ ಮರ್ಮೋರು ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ. ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಒಂದು ಪುಷ್ಪ ವೃಷ್ಟಿಯನ್ನು ಮಾಡಬೇಕೆಂದು ಎಲ್ಲರೂ ಏನ್ ಮಾಡಬೇಕು ಅಂದ್ರೆ ಹೂಗಳನ್ನ ಆ ವಿದ್ಯಾರ್ಥಿಗಳ ತಲೆ ಮೇಲೆ ಇನ್ನೊಂದು ವಿಶೇಷವಾದಂತ ಏನಪ್ಪಾ ಅಂದ್ರೆ ನಾಳೆ ಹಿಡ್ಕೊಂಡು 2ನೇ ಸರಿ ಸ್ಟಾರ್ಟ್. ಇಲ್ಲಿ ಗೊತ್ತಾದ ವಿದ್ಯಾರ್ಥಿಗಳೆಲ್ಲ ಹೇಳ್ತಾನೆ, 8th ಮತ್ತು 9th ವಿದ್ಯಾರ್ಥಿಗಳು ಹೇಳ್ತಾರೆ ನಾಳೆ ಹಿಡ್ಕೊಂಡು 2ನೇ ಸರಿ ಸ್ಟಾರ್ಟ್. ನಾಳೆ ಕನ್ನಡ ಐತೆ, ಆನಂತರ ನಿಮ್ಗೆ ಟೈಮ್ ಟೇಬಲ್ ಹೇಳಿನ ಹೌದಾ, ನಾಳೆ ಹಿಡ್ಕೊಂಡು ಸ್ಟಾರ್ಟ್. ಮತ್ತೆ ಯಾರು ಗೆಲ್ತಿರ್ಲ, ಯಾರು ಫಸ್ಟ್ ಸೆಕೆಂಡ್ ಬರ್ತಿರ್ಲ ಅವ್ರಿಗೂ ಸಹಿತ ಏನಾಗೈತಪ್ಪ ಅಂದ್ರ ನೆಕ್ಸ್ಟ್ ಪಾಲಕರ ಮೀಟಿಂಗ್ ಐತಿ, ಇಲ್ಲಿ ಟೇಜ್ ಮ್ಯಾಗ ಕೂತಿರ್ತೀರಿ ನೋಡ್ರಿ. ಯಾರ್ಯಾರ ಇಲ್ಲಿ ಚೇರ್ ಮ್ಯಾಗ ಕೊಂಡವ್ರಿರ್ತಿರ್ಲ 2ನೇ ಸರಿ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಗೊತ್ತಾಯ್ತಾ? ಎಷ್ಟು ಮಂದಿ ಮಾಡ್ತೀರಿ? 8th 9th ಕೈ ಎತ್ರನು ಎದ್ರ. ಗುಡ್, ವೆರಿ ಗುಡ್, ವೆರಿ ಗುಡ್. ಕ್ಲಾಸ್ ಬರ್ಲಿ, ಅದಕ್ಕೆ ಒಂದು ಕ್ಲಾಸ್ ಬರ್ಲಿ.